ಹಲೋ ಎವ್ರಿವಾನ್, ಹೇಗಿದ್ದೀರಾ ಎಲ್ಲರೂ? ಸೊ ನಾವಿವತ್ತು ಹೋಮ್ ಮೇಡ್ ಸಿರ್ಲಾಕ್ ಹೇಗೆ ಮಾಡೋದು ಅಂತೇಳಿ ನೋಡುವ. ನಾವು ರೀಸೆಂಟಾಗಿ ಇವಾನಿಗೆ ಸಿರ್ಲಾಕ್ ಕೊಡ್ತಿದ್ವಿ, ಆದರೆ ಆ ಸಿರ್ಲಾಕ್ ಅವನಿಗೆ ಇಷ್ಟ ಆಗಲಿಲ್ಲ. ಸೊ ನಾನು ಅವನಿಗೆ ಈ ಬ್ರ್ಯಾಂಡಿದು ಸಿರ್ಲಾಕ್ ಕೊಡ್ತಿದ್ದೆ, ನೆಸ್ಲೆ ಸಿರ್ಲಾಕ್ ಇನ್ಫೆಂಟ್ ಸೀರಿಯಲ್ಸ್ ವಿತ್ ಮಿಲ್ಕ್ ರೈಸ್ ಆ್ಯಂಡ್ ವೆಜಿಟೇಬಲ್ಸ್. ಅವನಿಗೆ ವೀಟ್ ಇದು ಅಲರ್ಜಿ ಆಗ್ಬೋದು ಅಂತೇಳಿ ಮೇ ಬಿ ರೈಸ್ ಆ್ಯಂಡ್ ವೆಜಿಟೇಬಲ್ಸ್ ಇದು ಎರಡೇ ಆಪ್ಷನ್ ಇತ್ತು. ಸೊ ಇದನ್ನು ತೊಗೊಂಡು ಬಂದಿದ್ದೆ, ಬಟ್ ಅವನಿಗೆ ಇದರ ಟೇಸ್ಟ್ ಏನೂ ಇಷ್ಟ ಆಗಲಿಲ್ಲ, ಅವನು ಇದನ್ನು ತಿನ್ನೋದೇ ಇಲ್ಲ. ನಾವು ಸೆಕೆಂಡ್ ಫುಡ್ ನಾನು ರೀಸೆಂಟಾಗಿ ಒಂದು ವಿಡಿಯೋದಲ್ಲಿ ತೋರಿಸಿದ್ದೆ, ನಾವು ಇನ್ನೊಂದು ಫುಡ್ ಅವ್ನಿಗೆ ಯಾವ್ದು ಕೊಡ್ತೇವೆ, ಬಾಯ್ಲ್ಡ್ ಕ್ಯಾರೆಟ್, ಬಾಯ್ಲ್ಡ್ ಬೀನ್ಸ್, ಅದೆಲ್ಲ ಅವ್ನಿಗೆ ಇಷ್ಟ ಆಗುತ್ತೆ. ಸೊ ಅದು ಅವ್ನಿಗೆ ಇಷ್ಟ ಆಗುತ್ತೆ, ಬಟ್ ಈ ಸಿರ್ಲಾಕ್ ಅವ್ನಿಗೆ ಇಷ್ಟನೇ ಆಗೋದಿಲ್ಲ, ಅವ್ನು ತಿನ್ನೋದೇ ಇಲ್ಲ. ಸೊ ಇದು ಫುಲ್ ಡಬ್ಬ ಇವಾಗ ವೇಸ್ಟ್. ನೀವು ನೋಡ್ಬೋದು, ಯೂಸೇ ಮಾಡಲಿಲ್ಲ ನಾವು. ನೋಡಿ, ಇನ್ನೂ ಇಷ್ಟೇ ಇದೆ. ಒಂದು 2-3 ಸಲ ಕೊಟ್ಟು ತಿನ್ನಲೇ ಇಲ್ಲ, ಯೂಸೇ ಮಾಡಲಿಲ್ಲ. ಇದು ಇವಾಗ ವಿದಿನ್ 30 days ಖಾಲಿ ಮಾಡಬೇಕು, ಅದಾದಮೇಲೆ ಇದು ಎಕ್ಸ್ಪೈರಿ ಆಗುತ್ತೆ, ಇದರಲ್ಲಿ ಹಾಗೇನೆ ಬರ್ತಿದ್ದಾರೆ. ಸೊ ಅಫ್ಕೋರ್ಸ್ ಇದನ್ನು ಈ ಥರ ನಾವು ಅಂಗಡಿಯಿಂದ ತಂದರೆ ಇದೇ ಡ್ರಾಬ್ಯಾಕ್, ಪ್ರಿಸರ್ವೇಟಿವ್ಸ್ ಇರುತ್ತೆ, ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ನಾನು ಅಂದ್ಕೊಂಡಿದ್ದೇನೆ ನಾನು ಹೋಮ್ ಮೇಡ್ ಸಿರ್ಲಾಕ್ ಮಾಡಿ ತೋರಿಸ್ತೇನೆ ಅಂತೇಳಿ. ತುಂಬ ಈಸಿ ಮಾಡಲಿಕ್ಕೆ, ತುಂಬ ಹೆಲ್ತಿಗೆ ಒಳ್ಳೇದು ಸಹ, ಟೆನ್ಷನ್ ಇರೋದಿಲ್ಲ, ಕೆಮಿಕಲ್ ಇದೆ, ಪ್ರಿಸರ್ವೇಟಿವ್ಸ್ ಇದೆ ಅಂತೇಳಿ. ಸೊ ನೋಡ್ಬೋದು ಇದನ್ನು ಹೇಗೆ ಮಾಡೋದು ಅಂತೇಳಿ. ಓಕೆ, ಸೊ ಫಸ್ಟಿಗೆ ನಾನು ಎಂತ ಹಾಕ್ತಿದ್ದೇನೆ ಅಂತ ಹೇಳಿದರೆ, ಇಷ್ಟು ಕ್ಯಾಶ್ಯೂ ಮತ್ತು ಕ್ಯಾಶ್ಯೂ ನಟ್ ಮತ್ತು ಬಾದಾಮಿಯನ್ನು ಹಾಕ್ತಿದ್ದೇನೆ. ಎಷ್ಟು ಹಾಕಬೇಕಂತ ಹೇಳಿದರೆ, ಇವಾಗ ನಾನು ಒಂದು 2 ವಾರಕ್ಕೆ ಆಗುವಷ್ಟು ಮಾಡ್ತಿದ್ದೇನೆ ಆಲ್ಮೋಸ್ಟ್. ಸೊ ಕ್ಯಾಶ್ಯೂ ಮತ್ತು ಬಾದಾಮಿ ಎಷ್ಟು ಹಾಕಬೇಕಂತ ಹೇಳಿದರೆ, 1 ಮುಷ್ಟಿಯಷ್ಟು ಕ್ಯಾಶ್ಯೂ ಹಾಕಿ, 1 ಮುಷ್ಟಿಯಷ್ಟು ಬಾದಾಮಿಯನ್ನು ಹಾಕಿ. ಸೊ ಇದೆರಡನ್ನು ನಾನು ಮಿಕ್ಸ್ ಮಾಡಿದ್ದೇನೆ. ಕ್ಯಾಶ್ಯೂ ಎಲ್ಲ ಹಾಕಿದ ಮೇಲೆ ನೆಕ್ಸ್ಟ್ ಎಂತ ಅಂತ ಹೇಳಿದರೆ, ನಾನು ಕ್ವೇಕರ್ ಬ್ರ್ಯಾಂಡಿದ್ದು ಓಟ್ಸ್ ತೊಗೊತಿದ್ದೇನೆ. ಯಾವ ಬ್ರ್ಯಾಂಡಿದ್ದು ಸಹ ಓಟ್ಸ್ ತೊಗೋಬೋದು. ಸೊ ಒಳ್ಳೆ ಕ್ವಾಲಿಟಿದು ಓಟ್ಸ್ ತೊಗೊಳ್ಳಿ. ನಾನು ಕ್ವೇಕರ್ಸಿದ್ದು ಓಟ್ಸ್ ತೊಗೋತಿದ್ದೇನೆ. ಸೊ ಇದನ್ನು ನಾನು 1 ಕಪ್ ತೊಗೋತಿದ್ದೇನೆ. ಸೊ ಇದೇ ಕಪ್, ಇದೊಂದು ಮೆಜರಿಂಗ್ ಕಪ್, ನಿಮ್ಮ ಹತ್ರ ಯಾವ ಮೆಜರಿಂಗ್ ಕಪ್ ಇದೆ ಅದನ್ನು ತೊಗೊಳ್ಳಿ. ಸೊ ಇದು ನನ್ನ ಮೆಜರಿಂಗ್ ಕಪ್, ಇದು ನಾನು ಬೇಬಿಗೆ ಅಂತಲೇ ಯೂಸ್ ಮಾಡೋದು. ಇದನ್ನೇ ನಾನು ಎವ್ರಿ ಟೈಮ್ ಯೂಸ್ ಮಾಡೋದು. ಅವ್ನಿಗೆ ಏನೇ ಫುಡ್ ಕೊಡಬೇಕಿದ್ರು ನಾನು ನನ್ನ ಕಪ್, ನಾವು ಯೂಸ್ ಮಾಡುವ ಕಪ್ ಜೊತೆ ಮಿಕ್ಸ್ ಮಾಡೋದಿಲ್ಲ. ಯಾಕಂತ ಹೇಳಿದ್ರೆ ನಾವು ಮೆಣಸಿನ್ಕಾಯಿ ಅದು ಇದು ನೀರುಳ್ಳಿ ಅದನ್ನೆಲ್ಲ ಯೂಸ್ ಮಾಡ್ತೇವೆ, ಅದು ಬೇಬಿಗೆ ಒಳ್ಳೇದಲ್ಲ. ಎಷ್ಟೇ ವಾಶ್ ಮಾಡಿದರೂ ಅದರ ಕಂಟೆಂಟ್ ಇರುತ್ತೇನೆ ಅದರಲ್ಲಿ. ಸೊ ಮಗುಗಂತಲೇ ಸಪ್ರೇಟ್ ಕಪ್ ಪ್ರಿಸರ್ವ್ ಮಾಡಿಡಿ, ಮಗುಗಂತಲೇ ಸಪ್ರೇಟ್ ಕಪ್ ಇಡಿ. ಸೊ 1 ಫುಲ್ ಕಪ್ ಅಷ್ಟು ನಾನು ಗೋಡಂಬಿ ಮತ್ತು ಬಾದಾಮಿಯನ್ನು ಹಾಕಿದೆ ಆಲ್ರೆಡಿ ಇದರಷ್ಟು. ಇವಾಗ ಇದು ಒಂದು ಫುಲ್ ಕಪ್ಪಿಗೆ ಓಟ್ಸ್ ಹಾಕುವ. ನೆಕ್ಸ್ಟ್ ಎಂತ ಅಂತ ಹೇಳಿದರೆ, ನಾವು ಪೋಹ ಹಾಕಬೇಕು, ಅಂದರೆ ಅವಲಕ್ಕಿ ಹಾಕಬೇಕು. ಸೊ ನಾವಿಲ್ಲಿ ಡಬಲ್ ಹಾರ್ಸಿದು ಅವಲಕ್ಕಿ ಹಾಕ್ತಿದ್ದೇವೆ. ಇದು ಸಹ ಎಕ್ಸಾಕ್ಟ್ 1 ಕಪ್ ನೀವು ತಗೋಬೇಕು. ಸೊ ಇದೇ ಕಪ್ಪಲ್ಲಿ ನಾನು 1 ಕಪ್ ತಗೋತಿದ್ದೇನೆ. ಅವಲಕ್ಕಿ ಹಾಕಿದ ಮೇಲೆ ನೆಕ್ಸ್ಟ್ ಎಂತ ಹಾಕ್ಬೇಕಂತ ಹೇಳಿದರೆ, ನಾವು ಇದು ಹಾಕಬೇಕು, ಮಕಾನ ತುಂಬ ಒಳ್ಳೆಯದು ಮಕ್ಕಳಿಗೆ. ಸೊ ಇದು ಯಾವ ಬ್ರ್ಯಾಂಡ್ ಇದೆ ಅಂತ ಹೇಳಿದರೆ, ದಾತಾರ್ ಅಂತೇಳಿ ಬ್ರ್ಯಾಂಡ್ ಇದು. ಸೊ ಇದನ್ನು ಹಾಕ್ತಿದ್ದೇನೆ. ಇದು ನಾನು ಆಲ್ಮೋಸ್ಟ್ 1.5 ಕಪ್ ಅಷ್ಟು ಹಾಕ್ತಿದ್ದೇನೆ. ಇದರಲ್ಲಿ ನಾನು ಎಲ್ಲ ಹಾಕಿದ್ದೇನೆ. ಸೊ ಅಳತೆ ಪ್ರಕಾರ ಹಾಕಿದ್ದೇನೆ. ಇವಾಗ ಇದನ್ನು ನಾವು ಚೆನ್ನಾಗಿ ಫ್ರೈ ಮಾಡಬೇಕು. ಸೊ ಮಕಾನ ಕ್ರಿಸ್ಪಿ ಆಗಬೇಕು, ಫ್ರೈ ಮಾಡಬೇಕಿದ್ರೆ. ಅವಲಕ್ಕಿ ಸಹ ಕ್ರಿಸ್ಪಿ ಆಗಬೇಕು. ಓಟ್ಸ್ ನಿಮ್ಗೆ ಗೊತ್ತಾಗುತ್ತೆ ಅದು ಕ್ರಿಸ್ಪಿನೆಸ್ ಬರುವಾಗ. ಹಾಗೆಯೇ ಗೋಡಂಬಿ ಮತ್ತು ಬಾದಾಮಿ ಸಹ ಚೆನ್ನಾಗಿ ಅಂದರೆ ಫ್ರೈ ಆಗಬೇಕು. ಸೊ ಫ್ರೈ ಆದಮೇಲೆ ನಾನು ನಿಮಗೆ ತೋರಿಸ್ತೇನೆ.
ಓಕೆ, ಸೊ ನಾನು ಪೌಡರ್ ಮಾಡಿದೆ. ಇದು ಇವಾಗ ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು, ಪೌಡರ್ ಕನ್ಸಿಸ್ಟೆನ್ಸಿಯಲ್ಲಿ. ಸೊ ಈ ಥರ ನೀವು ಮಾಡಿ ಒಂದು ಟೈಟ್ ಜಾರಲ್ಲಿ ಹಾಕಿ ಸ್ಟೋರ್ ಮಾಡಿ ಇಡಿ. ಸೊ ಈ ಥರ ಒಂದು ಜಾರಲ್ಲಿ ಏರ್ ಟೈಟ್ ಕಂಟೈನರ್ ಇರುತ್ತಲ್ಲ ಅದರಲ್ಲಿ ಹಾಕಿ ಸ್ಟೋರ್ ಮಾಡಿಡಿ. ಪೌಡರ್ ಎಲ್ಲ ರೆಡಿಯಾಗಿ ಆದಮೇಲೆ ಒಂದು ಕಪ್ಪಲ್ಲಿ ಸ್ವಲ್ಪ ನೀರು ಹಾಕಿ ಇದನ್ನು ಮಿಕ್ಸ್ ಮಾಡಬೇಕು. ಸೊ ಉಗುರು ಬಿಸಿ ನೀರಲ್ಲಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ, ಅಂದರೆ ಒಂದು ಸ್ವಲ್ಪ ಸಹ ಗಂಟಿರಬಾರ್ದು. ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ಬಿಸಿ ಪ್ಯಾನಿಗೆ ಹಾಕಿ ಸ್ವಲ್ಪ ನೀರು ಹಾಕಿ ಎಲ್ಲ ಗಂಟನ್ನು ತೆಗೆದು ಅದಾದಮೇಲೆ ನಾವು ವೀನಿಂಗ್ ಬಾಟಲ್ಗೆ ಹಾಕಿ ಮಗುಗೆ ಕೊಡಬೇಕು. ಸೊ ಬಿಸಿ ಪ್ಯಾನಿಗೆ ಹಾಕಿ ಎಲ್ಲ ಗಂಟನ್ನು ತೆಗೆದ ಮೇಲೇ ಕೊಡಿ, ಇಲ್ಲಾಂದರೆ ಅದರಲ್ಲಿ ಗಂಟು ಉಳಿತದೆ. ಸೊ ಇವಾಗ ನಾವು ಇದನ್ನು ಇವನಿಗೆ ಕೊಡುವ. ಸೊ ಈ ಹೋಮ್ ಮೇಡ್ ಸಿರ್ಲಾಕ್ ರೆಸಿಪಿನ ನೀವು ಡೆಫಿನೆಟ್ಲಿ ಟ್ರೈ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಆದಷ್ಟು ನಿಮ್ಮದು ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿ. ಇನ್ನೂ ಸಹ ನಂದು ಚಾನೆಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮಗೆ ಸಿಗ್ತೇನೆ ಇನ್ನೊಂದು ವಿಡಿಯೋ ಜೊತೆ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.